ಚಿತ್ರ, ದೀಕ್ಷಾ, ಪ್ರಿಯಾ ಇವ್ರು 3 ಜನನು ಕ್ಲೋಸ್ ಫ್ರೆಂಡ್ಸ್. ಇವ್ರ ಫ್ರೆಂಡ್ ಮೀರಾ ಮತ್ತೆ ನಾನು ಒಬ್ರಿಗೊಬ್ರು ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ವಿ. ಏನೇ ಮೀರಾ, ಹೇಳ್ದೆ ಕೇಳ್ದೆ ಬಂದಿದ್ಯಾ? ಇದರಿಂದ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ ನೋಡು. ಇಲ್ಲ ಕಣೆ, ನಮ್ಮ ಅಪ್ಪಂಗೆ ನಮ್ ಲವ್ ಮ್ಯಾಟರ್ ಗೊತ್ತಾಗ್ಬಿಡ್ತು. ನನ್ನ ಬೇರೆಯವ್ರಿಗೆ ಮದ್ವೆ ಮಾಡಿಸ್ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಮ್ಮಿಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಮನೆ ಬಿಟ್ಟು ಓಡ್ ಬಂದೆ. ಹೇಗಾದ್ರೂ ನೀವೇ ನನಗ್ ಸಹಾಯ ಮಾಡ್ಬೇಕು ಪ್ಲೀಸ್. ಸರಿ, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದೇ ಕಣೆ, ನನಗೂ ಗೊತ್ತಾಗ್ತಾ ಇಲ್ಲ. ಈ ತರ ಸಿಚುಯೇಷನ್ ನಲ್ಲಿ ನಾನ್ ವಾಪಸ್ ಮನೆಗೆ ಹೋದ್ರೆ ನಮ್ಮಪ್ಪ ನನ್ನ ಕೊಂದೇ ಬಿಡ್ತಾರೆ. ನನ್ನ ನಂಬಿ ಮೀರಾ ಮನೆ ಬಿಟ್ಟು ಓಡ್ ಬಂದಿದ್ಲು. ನನಗೇನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೀವೇ ನನಗೆ ಹೆಲ್ಪ್ ಮಾಡ್ಬೇಕು ಪ್ಲೀಸ್. ನನಗೆ ಅನಿಸ್ತಾ ಇದೆ ನೀವಿಬ್ರು ಮನೆಗೆ ಹೋಗ್ತಿರೋದು ಸೇಫ್ ಅಲ್ಲ ಅಂತ. ನಮಗೆ ಗೊತ್ತಿರೋ ಒಂದು ರೆಸಾರ್ಟು ಕೊಡೈಕೆನಾಲಲ್ಲಿದೆ, ಅಲ್ಲಿ ಹೋಗಿ ಸ್ಟೇ ಮಾಡೋಣ. ಆಮೇಲೆ ನಿಮ್ಮಿಬ್ರಿಗೂ ಅಲ್ಲಿರೋ ದೇವಸ್ಥಾನದಲ್ಲಿ ಮದ್ವೆ ಮಾಡಿಸಿದ್ರಾಯ್ತು, ಸರಿನಾ? ಆಮೇಲೆ ನಾವೇ ನಿಮ್ಮ ಅಪ್ಪನ ಹತ್ರ ಕರ್ಕೊಂಡೋಗಿ ಕನ್ವಿನ್ಸ್ ಮಾಡ್ತೀವಿ, ಓಕೆನಾ? ಆ ರೆಸಾರ್ಟ್ ಎಲ್ಲಿದೆ ಕಣೆ? ಆ ರೆಸಾರ್ಟ್ ಅಲ್ಲಿ ಏನ್ ನಡೀತು ಅಂತ ಸತ್ಯ ಹೇಳು. ಅಲ್ಲಿ ಏನ್ ಗಲಾಟೆ ಆಯ್ತು ಅಂತ ನನಗ್ ಡೀಟೇಲ್ಸ್ ಆಗಿ ಹೇಳು. ಅವತ್ತು ಮೀರಾ ಬರ್ತ್ಡೇ, ಅವತ್ತು ನೈಟು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಮೀರಾ, ಹ್ಯಾಪಿ ಬರ್ತ್ಡೇ ಟು ಯು. ಏನಿದೆಲ್ಲ? ನಿನ್ ಬರ್ತ್ಡೇಗೆ ಚಿಕ್ಕ ಸರ್ಪ್ರೈಸು, ಚಿಕ್ಕ ಗಿಫ್ಟು, ಅದೇ ಇದು. ಏಯ್, ಅದೇ ಇಲ್ಲಿ ಬಂದಾಯ್ತಲ್ಲ, ಇನ್ನು ಯಾಕೆ ಬೇಜಾರಲ್ಲಿದ್ಯಾ? ಬಾ ಎಂಜಾಯ್ ಮಾಡೋಣ, ಒಂದ್ ಸ್ಮಾಲ್ ಪಾರ್ಟಿ. ನನಗಿದೆಲ್ಲ ಅಭ್ಯಾಸ ಇಲ್ಲ. ಏ, ನಿನ್ ಬರ್ತ್ಡೇ ತಾನೆ ಇವತ್ತು, ಪ್ಲೀಸ್ ನನಗಾಗಿ ಪ್ಲೀಸ್. ಹೇ, ಅದೆಲ್ಲ ಏನಿಲ್ಲ, ಬಾರೆ. ಬಾ ಮೀರಾ, ಬಾ. ಕಮ್ ಕಮ್. ಆವತ್ತು ಮೀರಾನು ಕುಡ್ದಿದ್ಲಾ? ಬೇಡ ಅಂತ ಹೇಳಿದ್ಲು, ನಾವೇನೆ ಫೋರ್ಸ್ ಮಾಡಿ ಕುಡಿಸಿದ್ದು. ಅವತ್ತು ಡ್ರಿಂಕ್ಸ್ ಪಾರ್ಟಿ ಮುಗಿಯೋಷ್ಟೊತ್ತಿಗೆ ಲೇಟ್ ನೈಟ್ ಆಗಿತ್ತು. ಚೆನ್ನಾಗಿದೆ ಅಲ್ವಾ? ತಲೆ ತಿರುಗ್ತಿದೆ ಏನಾಯ್ತು ನಿನ್ಗೆ? ಒಂಥರ ಇದೆ ಕಣೆ. ಹೊಸ್ದಾಗ್ ಕುಡ್ದಾಗ ಹಾಗೆ ಇರುತ್ತೆ ಕಣೆ. ರೂಮಿಗೆ ಹೋಗಿ ರೆಸ್ಟ್ ತಗೋತೀನಿ. ಆರಾಮಾಗಿ ಹೋಗಿ ರೆಸ್ಟ್ ಮಾಡು. ಬಾಯ್. ಗುಡ್ ನೈಟ್. ಅವತ್ತು ನೈಟು ನಾವು ಪ್ಲಾನ್ ಮಾಡ್ದಾಗೆ ಎಲ್ಲದು ಸ್ಮೂತ್ ಆಗಿ ಹೋಯ್ತು. ಏನ್ ಪ್ಲಾನ್? ಅದು ಬಂದು ಹೇಳೋ. ಹೇಳ್ತೀನಿ ಮೇಡಮ್. ಬೆಳಗ್ಗೆ ಮೀರಾಗೂ ಕಾರ್ತಿಕ್ಗೂ ಮದ್ವೆ. ಅದಾದ್ಮೇಲೆ ಎಸ್, ನಾವು ಪ್ಲಾನ್ ಮಾಡ್ದಾಗೆ ಅವಳಿಗೂ ನನಗೂ ಮದ್ವೆ. ಆಮೇಲೆ ನಾವು ಪ್ರತಿ ಸಲ ಮಾಡೋ ಹಾಗೆ ಕಂಟೈನರ್ನಲ್ಲಿ ಬ್ಯಾಂಕಾಕ್ಗೆ ಹಾಗೇನೆ ಅವಳನ್ನ ಪಾರ್ಸೆಲ್ ಮಾಡೋಣ. ಇದೇ ನಮ್ಮ ಪ್ಲಾನ್. ಬರ ಮೊನ್ನ ಶೇರ್ ಮಾಡೋಣ. ಏಯ್, ಇದೆಲ್ಲ ನಮ್ಗೇನು ಹೊಸ್ದಾ? ಏನೂ ಇಲ್ವಲ್ಲ. ಈ ಥರ ಎಷ್ಟು ಹುಡುಗಿರಿಗೆ ನೀನು ಲವ್ ಮಾಡೋದಕ್ಕೆ ಐಡಿಯಾ ಕೊಟ್ಟು ಸ್ಕೆಚ್ ಹಾಕಿ ಅವ್ರ ಹತ್ರ ಇರೋ ಕ್ಯಾಶು ಜ್ಯುವೆಲ್ಸು ಎಲ್ಲ ನಮ್ಮ ಕೈ ಸೇರಿದ್ಮೇಲೆ ಅವ್ರನ್ನ ಅಲ್ಲೇ ಬಿಟ್ಟು ನಾವೆಲ್ಲ ಎಸ್ಕೇಪ್ ಆಗಿರ್ತೀವಿ. ಕೆಲವು ಸಲ ಕೊಲೆನೂ ಮಾಡಿರ್ತೀವಿ. ಬಿಡು, ನೋಡ್ಕೊಳ್ಳೋಣ. ಕಾರ್ತಿಕ್, ನಿನ್ನ ನಂಬಿ ಬಂದಿದ್ದಕ್ಕೆ ಯಾಮಾರಿಸ್ಬಿಟ್ಟೆ ಅಲ್ವಾ? ಹೇ ಹೇ, ಕೂಲ್ ಡೌನ್. ಯಾಕೆ ಕೋಪ ಮಾಡ್ಕೋತಿದ್ಯಾ? ಏ ಮೀರಾ, ನಾನು ಹೇಳೋದನ್ನ ಕೇಳು. ನೀನ್ ಬಾಯ್ ಮುಚ್ಚೆ, ಏನು ಮಾತಾಡ್ಬೇಡ. ಯು ಚೀಟರ್. ಹೇ, ನಿಮ್ಮನ್ನೆಲ್ಲ ನಂಬಿ ಬಂದಲ್ಲ, ನಿಮ್ಮನ್ನೆಲ್ಲ ಫ್ರೆಂಡ್ ಅಂತ ಹೇಳೋದಕ್ಕೆ ಅಸಹ್ಯ ಆಗತ್ತೆ. ನಿಮ್ 3 ಜನಕ್ಕೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಂಬಿ ಎಣ್ಸೋ ಹಾಗೆ ಮಾಡ್ತೀನಿ. ಅದಾದ್ಮೇಲೆ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಲಾ? ಯಾವ ಡೇಟು, ಯಾವ ಟೈಮ್? ಅದು ನನಗೆ ಟೈಮ್ ಸರಿಯಾಗಿ ನೆನಪಿಲ್ಲ ಮೇಡಮ್. ನಾವೆಲ್ಲ ಡ್ರಿಂಕ್ಸ್ ಮಾಡಿರೋದ್ರಿಂದ ಐ ಥಿಂಕ್ ಅದು ಲೇಟ್ ನೈಟ್ ಅಂತಾನೆ ಒಂದು 2 o'clock ಇಲ್ಲ 2:30 ಅನ್ಸುತ್ತೆ ಮೇಡಮ್.
ಅವಳನ್ನ ಸಮಾಧಾನ ಪಡಿಸ್ಬೇಕು ಅಂತ ಅವಳನ್ನ ಕೂಗ್ತಾನೆ ಇದ್ದೆ ಮೇಡಮ್. ಹಾಗಾದ್ರೆ ನೀನೇನಾ ಮೀರಾನ ಮರ್ಡರ್ ಮಾಡಿದ್ದು? ಮೇಡಮ್ ಇಲ್ಲ ಮೇಡಮ್, ನಾನ್ ಮಾಡಿಲ್ಲ. ಹಾಗಾದ್ರೆ ಬೇರೆ ಯಾರು ಹೇಳು? ಬೇಗ ಮುಗಿಸ್ಬಿಡಿ. ಈ ದೀಕ್ಷಾ ಕುತ್ತಿಗೆನ ಗಟ್ಟಿಗೆ ಹಿಡ್ಕೊ. ಇವಳೇನಾದ್ರೂ ಬದುಕಿದ್ರೆ ನಾವೆಲ್ಲ ಸಿಗಾಕೋಬೇಕಾಗುತ್ತೆ. ದೀಕ್ಷಾ ಬೇಗ. ಬೇಗ ಟೈಟ್ ಮಾಡು. ಟೈಟ್ ಮಾಡು. ಸಾಯ್ಸು. ಬೇಗ ಕೈನ ಬಿಗಿಯಾಗಿ ಇಟ್ಕೋ. ಬೇಗ ಮುಗಿಸು ದೀಕ್ಷಾ. ಇನ್ನು ಟೈಟ್ ಮಾಡು.